ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿಂತ ನೋಡ್ರೆ ಬನ್ನಿ. ಫೈನಲಿ ಅಂತೂ ಇಂತೂ ವೀರಭದ್ರ ಪ್ಲಾನ್ ತಲೆ ಕೆಳಗೆ ಮಾಡೇ ಬಿಟ್ಲು ಈ ಒಂದು ಪಾರು. ಹೌದು, ವೀರಭದ್ರ ಮನೆಯವರೆಲ್ಲರನ್ನೂ ಪೂಜೆಗೆ ಕರೆಸ್ಬಿಟ್ಟು ರತ್ನಗೆ ಮಕ್ಕಳಾಗಲ್ಲ ಅನ್ನೋ ವಿಚಾರ ಆಟಮ್ ಬಾಂಬ್ ಥರ ಬ್ಲಾಸ್ಟ್ ಮಾಡಿದರೆ ಅದಕ್ಕೆ ತಣ್ಣೀರು ಹಾಕಿ ನಿಧಾನವಾಗಿ ಬೆಂಕಿ ಹಚ್ತಿದ್ದಾಳೆ ಪಾರು. ಈತ ಕಡೆ ರತ್ನಗೆ ಮಕ್ಕಳಾಗೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರಿಗೂ ಬಿಗ್ ಶಾಕ್ ಕೊಟ್ಟಿದ್ದಾಳೆ. ಹಾಗಾದರೆ ಇದು ಹೇಗೆ ಸಾಧ್ಯ? ವೀರಭದ್ರ ಏನು ಪ್ಲ್ಯಾನ್ ಮಾಡಿದ್ದ ಪಾರು? ಅದನ್ನು ಹೇಗೆ ತಲೆ ಕೆಳಗೆ ಮಾಡಿದ್ಲು? ರತ್ನಗೆ ನಿಜವಾಗ್ಲೂ ಮಕ್ಕಳಾಗುತ್ತಾ? ಏನಿದು ಹೊಸ ಟ್ವಿಸ್ಟು ಅಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ಮನೆಯವರೆಲ್ಲರೂ ತುಂಬಾ ಖುಷಿಯಿಂದ ಪೂಜೆ ಪುನಸ್ಕಾರ ಅಂದ್ಬಿಟ್ಟು ಮಾಡ್ತಾ ಇದ್ದರೆ ಅಷ್ಟರಲ್ಲಿ ರತ್ನದ ರಿಪೋರ್ಟ್ ಬರುತ್ತೆ, ಲ್ಯಾಬ್ ರಿಪೋರ್ಟು. ಅದನ್ನು ಪಾರು ಓದ್ಬಿಡ್ತಾಳೆ. ಪಾರು ಓದ್ಬಿಟ್ಟು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಆಗ ಮನೆಯವರೆಲ್ಲರೂ ಯಾಕೆ ಟೆನ್ಷನ್ ಆಗಿದೆ, ಏನೈತೆ ಆ ರಿಪೋರ್ಟಲ್ಲಿ ಅಂತಿದ್ರೆ ಅದು ಏನಾಯಿತು ಅಂತಂದರೆ ನಮ್ಮ ರತ್ನಗೆ ಮಕ್ಕಳಾಗಲ್ಲ ಅಂತಂದ್ಬಿಟ್ಟು ರಿಪೋರ್ಟಲ್ಲಿ ಬರೆದಿದೆ ಅಂತ ಪಾರು ಅಂತಾರೆ. ಇದನ್ನು ಕೇಳಿಸ್ಕೊಂಡು ಮನೆಯವರೆಲ್ಲರೂ ಶಾಕ್ ಆಗ್ತಿದ್ರೆ ರತ್ನ ಅಲ್ಲೇ ತಲೆ ಸುತ್ತಿ ಕೆಳಗಡೆ ಬಿದ್ದುಬಿಡ್ತಾಳೆ. ಆಗ ಟೆನ್ಷನಿಂದ ಏನಾಯಿತು ಪಾರು ರತ್ನಗೆ ಅಂತಂದ್ಬಿಟ್ಟು ಇಲ್ಲಿ ಶಿವು ಅಂತ ಇದ್ರೆ, ಮವ ಏನೂ ಇಲ್ಲ, ಟೆನ್ಷನಲ್ಲಿ ಅವಳು ಆ ರೀತಿ ಕೆಳಗಡೆ ಬಿದ್ದಿದ್ದಾಳೆ, ನೀವೇನು ವರಿ ಮಾಡ್ಕೋಬೇಡಿ ಅಂತಂದ್ಬಿಟ್ಟು ಎತ್ಕೊಂಬಂದು ಇಲ್ಲಿ ರೂಮಲ್ಲಿ ರೆಸ್ಟ್ ಮಾಡೋಕ್ಕೆ ರತ್ನನ ಹಾಕ್ತಾರೆ. ಇಲ್ಲಿ ವೀರಭದ್ರ ತುಂಬಾ ಖುಷಿಯಾಗಿರ್ತಾನೆ. ಇನ್ನು ಎಲ್ಲರನ್ನೂ ನೋಡಿಬಿಟ್ಟು ಶಾಕ್ ಆಗ್ತಾ ಇರುತ್ತೆ ಮನೆಯವರೆಲ್ಲರಿಗೂ. ಇತ್ತ ರತ್ನ ಮತ್ತೆ ಪ್ರಜ್ಞೆ ಬರುತ್ತೆ. ರತ್ನ ಏನಾಯಿತು, ಹುಷಾರಾಗಿದೆಯಾ ಅಂತಿದ್ರೆ, ಅದಕ್ಕೆ ಈಗ ಚೆನ್ನಾಗಾಯಿತು, ಅದಕ್ಕೆ ನನಗೆ ಮಕ್ಕಳೇ ಆಗಲ್ಲ ಅಂತಂದ್ಬಿಟ್ಟು ಬೇಜಾರಾಗ್ತಿದ್ರೆ, ಅಯ್ಯೋ ಇನ್ನೂ ಹುಟ್ಟದೇ ಇರೋ ಮಗುಗೆ ಇಷ್ಟೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದೆ ನೀನು ಅಂದ್ಬಿಟ್ಟು ಇಲ್ಲಿ ಪಾರು ಕೇಳ್ತಿದ್ರೆ, ಅದಕ್ಕೆ ನಾನು ಎಷ್ಟೆಲ್ಲ ಕನಸ್ಕೊಂಡಿದ್ದೆ ಗೊತ್ತಾ ಅಂತಿದ್ರೆ, ಓಹೋ ಹೌದಾ, ನಾವು ಕೂಡ ನಿಮ್ಮ ಮೇಲೆ ನೂರಾರು ಕನಸ್ಕೊಂಡಿದ್ವಿ, ಆದರೆ ನೀವು ಮಾಡಿದ್ದೇನು, ನೀನು ಈ ರೀತಿ ಮಾಡ್ಬೋದಾಗುತ್ತಾ ರತ್ನ ಅಂತಂದ್ಬಿಟ್ಟು ಪಾರು ಅಂತಾರೆ. ಅದಕ್ಕೆ ಏನಾಯ್ತು ಈಗ, ಏನು ಮಾತಾಡ್ತಿದ್ದೀರಾ, ನನಗೇನು ಅರ್ಥನೇ ಆಗ್ತಾಯಿಲ್ಲ ಅಂತಾರೆ. ಓಹೋ, ಮಕ್ಕಳಿಗೆ ಅರ್ಥ ಇಲ್ಲ ಅಂದರೆ ಟೀಚರಮ್ಮ ಎಕ್ಸ್ಪ್ಲೇನ್ ಮಾಡಬೇಕು, ಈಗ ಟೀಚರ್ಗೆ ಅರ್ಥ ಇಲ್ಲಾಂದರೆ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ನಮ್ಮಪ್ಪ ನಿಮ್ಮ ಮಾವ ನಿನಗೆ ಇಷ್ಟೆಲ್ಲ ಟಾರ್ಚರ್ ಕೊಡ್ತೀನಿ ಅಂದ್ಬಿಟ್ಟು ನಾನು ನೋಡಿದ್ದೀನಿ, ನಮ್ಮಿಂದ ಯಾಕೆ ಈ ಸತ್ಯ ಮುಚ್ಚಿಟ್ಟೆ ನೀನು ಅಂತಾರೆ. ಅಯ್ಯೋ ಅದಕ್ಕೆ ಈ ವಿಚಾರ ನಿಮ್ಗೆ ಗೊತ್ತಾಯ್ತಾ, ಏನು ಮಾಡಲಿ, ಮಾವ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡೇ ಇದ್ದಿಲ್ಲ, ನನಗೆ ನಿಜ ಗೊತ್ತೇ ಇದ್ದೀರಾ, ಅವ್ರು ನನಗೆ ತುಂಬಾ ಟಾರ್ಚರ್ ಕೊಡ್ತಿರ್ಬೋದು, ಆದರೆ ಪರಶು ನನ್ನ ಸಪೋರ್ಟ್ ಆಗಿದ್ದಾನೆ, ನನ್ನ ಗಂಡ ನನ್ನ ಜೊತೆ ಇರಬೇಕಾದ್ರೆ ನನಗೇನು ಭಯನೇ ಇಲ್ಲ. ಈಗ ಆಲ್ರೆಡಿ ಅಣ್ಣ ರಶ್ಮಿ ಜೀವನದಲ್ಲಿ ತುಂಬಾ ಕುಗ್ಗೋಗಿದ್ದಾನೆ, ನಾನು ಕೂಡ ಇದೇ ರೀತಿ ಆಗ್ತೀನಿ ಅಂತ ಅವನಿಗೆ ಗೊತ್ತಾದರೆ ಅವನು ಸಹಿಸ್ಕೊಳ್ಳಲ್ಲ, ಅದಕ್ಕೆ ಈ ವಿಚಾರನ ಅಣ್ಣನಿಂದ ಮುಚ್ಚಿಟ್ಟಿರೋದು ಅಂದ್ಬಿಟ್ಟು ಇಲ್ಲಿ ರತ್ನ ಅಂತಾಳೆ. ಹೌದೌದು, ನಿಮ್ಮ ಅಣ್ಣನಿಗೆ ನೋವಾಗುತ್ತಂತ ಎಲ್ಲ ವಿಚಾರನೂ ಮುಚ್ಚಿಡಿ, ಅದಾದಮೇಲೆ ಅಣ್ಣ ರೊಚ್ಚಿಗೆ ಹೇಳ್ತಾನೆ, ಇದೆಲ್ಲ ಯಾಕೆ ಬೇಕು, ಇಲ್ಲ ಇವತ್ತು ಎಲ್ಲರ ಮುಂದೆ ಸತ್ಯ ಹೇಳಲೇಬೇಕು ನೀನು ಅಂದ್ಬಿಟ್ಟು ಇಲ್ಲಿ ಪಾರು ಅಂತಾರೆ. ಬೇಡ ಬೇಡ, ಅದಕ್ಕೆ ಆ ರೀತಿ ಮಾಡೋದು ಬೇಡ, ಈಗ ನಾವು ಚೆನ್ನಾಗೇ ಇದ್ದೀವಿ, ಇದೆಲ್ಲ ಯಾಕೆ ಬೇಕು ಹೇಳಿ ನೀವೇ ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ಏನೇ ಆಗಲಿ ನೀನು ಇದೇ ರೀತಿ ಸೈಲೆಂಟಾಗಿರಬಾರ್ದು, ನಮ್ಮ ಎದುರಿಗೆ ಯಾರೇ ಇರಲಿ ತಪ್ಪಾದರೆ ಅದನ್ನು ನಾವು ಗ್ಯಾರಂಟಿ ಎದುರು ನಿಲ್ಲಿಸಲೇಬೇಕು, ನೀನು ನಮ್ಮಪ್ಪನ ವಿರುದ್ಧ ನಿಂತ್ಕೊಳ್ಳೇಬೇಕು, ಎಷ್ಟು ದಿನ ಅಂತ ಈ ರೀತಿ ಕಾಮಾಗಿ ಇರ್ತೀಯ ರತ್ನ ಅಂತಂದ್ಬಿಟ್ಟು ಅಂತಾರೆ. ಅದಕ್ಕೆ ಅದಕ್ಕೊಂದು ಟೈಮ್ ಬರುತ್ತೆ, ಮಾವನು ಬದಲಾಗ್ತಾರೆ, ಆದರೆ ಈ ವಿಚಾರ ಮಾತ್ರ ನೀನು ಯಾವುದೇ ಕಾರಣಕ್ಕೂ ಹೇಳಲೇಬಾರ್ದು ಅಣ್ಣನಿಗೆ ಅಂದ್ಬಿಟ್ಟು ಇಲ್ಲಿ ರತ್ನ ಅಂತ ಇರ್ತಾರೆ. ಮನೆಯವರೆಲ್ಲರೂ ಸುಮ್ಮನೆ ಡಲ್ಲಾಗಿ ಕೂತ್ಕೊಂಡಿರ್ತಾರೆ. ಏನಾಗಿದೆ ನಿಮಗೆ, ಅಲ್ಲ ಪೂಜೆಗೆ ಬಂದು ಪ್ರಸಾದ ತಗೊಳ್ದೆ ಅದೇ ರೀತಿ ಹೋಗೋಕ್ಕಾಗುತ್ತಾ, ಎಲ್ಲರೂ ಊಟಕ್ಕೆ ಬನ್ನಿ, ಊಟಕ್ಕೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ಪಾರು ಅಂತ ಇರ್ತಾಳೆ. ಏನಮ್ಮ ಈ ಪರಿಸ್ಥಿತಿಯಲ್ಲಿ ಹೇಗೆ ತಾನೇ ಊಟ ಮಾಡೋಕ್ಕಾಗುತ್ತೆ ಅಂತಾರೆ. ಯಾರು ಹೇಳಿದ್ದು, ಅಲ್ಲ ಪ್ರಸಾದನ ಯಾರಾದರೂ ಬೇಡ ಅನ್ನೋಕ್ಕಾಗುತ್ತಾ, ಇಲ್ಲ ನೋಡಿ ರತ್ನ ಕೂಡ ಹುಷಾರಾಗಿದ್ದಾಳೆ, ರತ್ನಕ್ಕೂ ಬಾ ಅಂತ ಹೇಳಿದ್ದೀನಿ, ನೀವೆಲ್ಲರೂ ಕೂತ್ಕೊಳ್ಳಿ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಅಂತಾರೆ. ಇಲ್ಲ ಅದಕ್ಕೆ ನಾನು ರತ್ನ ಜೊತೆ ರೆಸ್ಟ್ ಮಾಡೋಕ್ಕೆ ಹೋಗ್ತೀನಿ, ಪಾಪ ಅವಳು ಸಹಾಯಕ್ಕಿರ್ತೀನಿ ಅಂದ್ಬಿಟ್ಟು ಇಲ್ಲಿ ರಶ್ಮಿ ಅಂತಿದ್ದೆ, ಏನೂ ಬೇಕಾಗಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಪಾರು ಅಂತಾಳೆ. ಅಷ್ಟರಲ್ಲಿ ರತ್ನ ಬರ್ತಾಳೆ. ನೋಡಿದ್ರ ರತ್ನ ಕೂಡ ಬಂದ್ಲು, ಬನ್ನಿ ಬನ್ನಿ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಊಟ ಬಡಿಸ್ತಾ ಇರ್ತಾಳೆ ಪಾರು. ಇನ್ನು ಅಮ್ಮ ಯಾಕೆ ಡಲ್ ಆಗಿದೆಯಾ, ಬಾ ನೀನು ಎಲ್ಲನೂ ಬಡಿಸು ಅಂದ್ಬಿಟ್ಟು ಇಲ್ಲಿ ಸುಶೀಲಾಗೆ ಹೇಳ್ತಾ ಇರ್ತಾರೆ. ಇತ್ತ ವೀರಭದ್ರ ತುಂಬಾ ಖುಷಿಯಾಗಿರ್ತಾನೆ. ಹೊರಗಡೆ ಗ್ರೌಂಡ್ನಲ್ಲಿ ಕೂತ್ಕೊಂಡ್ಬೇಕಾದ್ರೆ ಆಗ ಸೌಭಾಗ್ಯ ಪಾಯಸ ತಂದು ಬರ್ತಾಳೆ. ರೀ ತಗೊಳ್ರಿ ಪಾಯಸ ಅಂತಾರೆ. ಆಹಾ ಏನು ಹೇಳ್ತೀಯ ಛತ್ರಿ, ಪಾಯಸ ಸ್ಮೆಲ್ಲು ಘಮ ಘಮ ಅಂತ ಇದೆ, ರುಚಿ ಇನ್ನಷ್ಟೇ ಇರಬೇಡ ಅಂತಾರೆ. ರೀ ನೀವು ಯಾವಾಗಲೂ ಪಾಪದ ಕೆಲಸ ಮಾಡಿದಾಗೆ ಎಲ್ಲರಿಗೂ ಹತ್ರ ಪಾಯಸ ಮಾಡಿಸ್ತೀರಾ, ಆದರೆ ಇವತ್ತು ನೀವು ತೃಪ್ತಿಯಿಂದ ಖುಷಿಯಾಗಿ ಕುಡೀರಿ, ಮನೆಗೆ ಅಷ್ಟೆಲ್ಲ ನೋವಾಗ್ತಾಯಿದ್ರೆ ನಿಮಗೆ ಖುಷಿ ಆಗ್ತಾಯಿದೆ ಅಲ್ವಾ ಅಂತ ಸೌಭಾಗ್ಯ ಅಂತಾಳೆ. ಸೌಭಾಗ್ಯ ನಾಲ್ಗೆ ಯಾಕೋ ದೊಡ್ಡದಾಗ್ತಾ ಇದೆ ಅಲ್ವಾ ಛತ್ರಿ ಅಂತೀರೆ. ಅಯ್ಯೋ ಯಜಮಾನ್ರೆ ಪಾಯಸ ಕುಡಿ, ನೀವು ತಣ್ಣಗಾಗ್ಬಿಡುತ್ತೆ ಅಂತಂದ್ಬಿಟ್ಟು ಛತ್ರಿ ಅಂತಾರೆ. ಅದು ಸರಿನೇ ಛತ್ರಿ, ಯಾರು ಹೇಗಾದರೂ ಮಾಡ್ಕೊಳ್ಳಿ, ನಾವು ಮಾತ್ರ ಬಿಸಿ ಬಿಸಿ ಪಾಯಸ ಕುಡಿಯೋಣ ಅಂದ್ಬಿಟ್ಟು ಪಾಯಸ ಕುಡಿತಾ ಇರ್ತಾನೆ ವೀರಭದ್ರ. ಆಹಾ ಟೇಸ್ಟ್ ಮಾತ್ರ ಸೂಪರು, ಥ್ಯಾಂಕ್ ಯು ಸೌಭಾಗ್ಯ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ವೀರಭದ್ರ. ಇದರಿಂದಾಗಿ ಸೌಭಾಗ್ಯ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮನೆಯವರೆಲ್ಲರೂ ಊಟಕ್ಕಂತ ಬೇಜಾರಿಂದನೇ ಕೂತ್ಕೊಂಡಿರ್ತಾರೆ. ಪಾರು ಮತ್ತು ಸುಶೀಲಾ ಎಲ್ಲರಿಗೂ ಬಡಿಸ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಪರಶು ಬಂದೇ ಬಿಡ್ತಾನೆ, ಕೈಯಲ್ಲಿ ಒಂದು ಟೆಡಿ ಬೇರು ಮಗು ಟ್ಯಾಟು ಎಲ್ಲ ತೊಗೊಂಬಂದ್ಬಿಟ್ಟು. ಆಗ
ಅಯ್ಯಯ್ಯೋ ಎಲ್ಲರೂ ಪೂಜೆಗೆ ಬಂದುಬಿಟ್ರಾ, ಸಾರಿ ನಂದು ಒಸಿ ಲೇಟ್ ಆಗಿಬಿಡ್ತು. ಅದು ಟೆಂಡರ್ದು ಸ್ವಲ್ಪ ಕೆಲಸ ಇತ್ತು, ಹಾಗೆ ಸ್ವಲ್ಪ ಬರೋಕ್ಕೂ ಲೇಟ್ ಆಯಿತು. ಅರೆ ಮಾದಪ್ಪಣ್ಣ, ನೀವು ಬಂದಿದ್ದು ತುಂಬಾ ಖುಷಿ ಆಯಿತು. ರಶ್ಮಿ ಹೇಗವ್ವ ಇದೆಯಾ? ಲೀಲಕ್ಕ ಚೆನ್ನಾಗಿದೆಯಾ? ಹೇ ಶಿವು, ಎಲ್ಲರೂ ಬಂದಿದ್ದೀರಾ? ತುಂಬಾ ಖುಷಿ ಆಯಿತು. ಪೂಜೆ ಮಾಡಿ ಓ ರತ್ನ, ನನ್ನ ಬಿಟ್ಟು ಊಟ ಕೂತ್ಕೊಂಡಿದ್ಯಾ ಅಂತಂದ್ಬಿಟ್ಟು ಇಲ್ಲಿ ಪರಶು ಅಂತಾರೆ. ಕೂತ್ಕೋ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ನೀನೇ ನನಗೆ ಮೊದಲು, ನೀನು ಊಟ ಮಾಡಿದ್ರೆ ಅಷ್ಟೇ ಸಾಕು, ನಾನು ಊಟ ಮಾಡ್ದಂಗೆ ಅಂದ್ಬಿಟ್ಟು ಪರಶು ಇಲ್ಲಿ ಅಂತ ಇರ್ತಾರೆ. ಏನಿದು ಇದೆಲ್ಲ ಏನು ಅಂತ ನೋಡ್ತಾ ಇದ್ದೀರಾ? ಅಯ್ಯೋ ಇದೆಲ್ಲ ಸೆಂತಲ್ಲಿ ತೊಗೊಂಬಂದೆ, ಗೊಂಬೆ ಆಟ ಸಾಮಾನು ಎಲ್ಲ. ಮುಂದೆ ನನಗೂ ಮತ್ತು ರತ್ನಾಗಿ ಮಕ್ಕಳಾಗುತ್ತಲ್ವಾ, ಆ ಮಕ್ಕಳಿಗೆ ಆಟ ಆಡೋಕ್ಕಿರಲಿ ಅಂತ ತಂದಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಪರಶು ಅಂತಾರೆ. ಇದನ್ನು ಕೇಳಿಸ್ಕೊಂಡು ಮನೆಯವರೆಲ್ಲರಿಗೂ ಶಾಕ್ ಆಗಿ ಬೇಜಾರಾಗ್ತಾ ಇದ್ರೆ ಇಲ್ಲಿ ಶಿವು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಏನಾಯಿತು? ಶಿವ ನಿಂತ್ಕೊಳ್ಳ ಅಂತಂದ್ಬಿಟ್ಟು ಅಂತ ಇದ್ರೆ ಏನಾಯಿತು ಅಂತ ಶಿವು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಬೇರೆ, ನೀವ್ಯಾಕೆ ಎಲ್ಲರೂ ಬೇಜಾರಾಗಿದ್ದೀರಾ, ಏನಾಯಿತು ಅಂತಂದ್ಬಿಟ್ಟು ಇಲ್ಲಿ ಪರಶು ಅಂತ ಇರ್ತಾನೆ. ರೀ ಅಂತಂದ್ಬಿಟ್ಟು ಓಡಿ ಬಂದ್ಬಿಟ್ಟು ರತ್ನ ಕಾಲಿಗೆ ಬಿದ್ದುಬಿಟ್ಟು, ರೀ ಇನ್ನು ಮುಂದೆ ನನಗೆ ಮಕ್ಕಳೇ ಆಗಲ್ಲ ಅಂತ ರೀ ಅಂತಂದ್ಬಿಟ್ಟು ಅಂತಾಳೆ. ಏನು ಹೇಳ್ತಿದ್ದೆ ರತ್ನ ಅಂದ್ಬಿಟ್ಟು ಗೊಂಬೆನೆಲ್ಲ ಕೆಳಗಡೆ ಹಾಕ್ತಾನೆ. ಹೌದು ರೀ, ನಾನು ನೀವು ನನ್ನ ಮಕ್ಕಳು ಮನೆತನ ಅಂತ ಎಷ್ಟೆಲ್ಲ ಕನಸ್ಕೊಂಡಿದ್ದೆ, ಆದರೆ ಕನಸು ನನಸಾಗೆ ಉಳಿದ್ಬಿಡುತ್ತೆ ಅಂತ ಅಂದ್ಕೊಂಡೇ ಇದ್ದಿಲ್ಲ. ಏನು ಮಾಡೋದು? ಎಂಥ ಪಾಪಿ ರೀ ನೀನು, ನಿನಗೆ ಮಕ್ಕಳಂದರೆ ಅಷ್ಟೇ ಜೀವ, ಅದೇ ನಾನು ಒಂದು ಮಗುನೂ ಏರೋಕ್ಕಾಗದೆ ಅಂತ ಬಂಚ ಆಗಿಬಿಟ್ಟೆ. ಈ ರೀತಿ ಆಗಬಾರ್ದಾಗಿತ್ತು ರೀ ಅಂತಂದ್ಬಿಟ್ಟು ಇಲ್ಲಿ ಅಂದ್ಕೊಳ್ತಾ ಇರ್ತಾಳೆ ರತ್ನ. ಇದರಿಂದ ಪರಶು ಸಮಾಧಾನ ಮಾಡ್ಕೋ ರತ್ನ ಅಂತಂದ್ಬಿಟ್ಟು ಇಲ್ಲಿ ಅನ್ಬೇಕಾದ್ರೆ ಇನ್ನು ಮನೆಯವರೆಲ್ಲರೂ ಬೇಜಾರಲ್ಲೇ ಇರ್ತಾರೆ. ಆಗ ಪಾರು ಅಲ್ಲಿಗೆ ಬಂದುಬಿಟ್ಟು, ಏನು ನಡೀತಾ ಇದೆ ಇಲ್ಲಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ತೀರಾ? ನೀವು ಹೇಗೆ ಆ ರೀತಿ ರತ್ನಾಗೆ ಮಕ್ಕಳಾಗೋ ಡಿಸಿಷನ್ ತೊಗೊಂಡ್ಬಿಟ್ರಿ? ಇದಕ್ಕಿನ್ನೂ ಬೇರೆ ದಾರಿನೇ ಇದೆ, ಹೇಳಿದೆ ತಾನೇ ಸೆಕೆಂಡ್ ಒಪಿನಿಯನ್ ಇಂಪಾರ್ಟೆಂಟು ಈ ಟೈಮಲ್ಲಿ ಅಂತ ಪಾರು ಅಂತಾಳೆ. ಆಗ ಮನೆಯವರೆಲ್ಲರೂ ಕೂಡ ಬಂದುಬಿಡ್ತಾರೆ. ಏನು ಹೇಳ್ತಿದ್ಯಮ್ಮ ಪಾರು, ಇನ್ನೇನು ಆಗ್ತಿದೆ ಇಲ್ಲಿ, ಎಲ್ಲನೂ ಮುಗ್ದೋಗ್ತಲ್ಲ ಬಿಡಿ ಅಂದ್ಬಿಟ್ಟು ಅಂತ ಇರ್ತಾರೆ. ಇಲ್ಲ, ಈಗ ತಾನೇ ಶುರುವಾಗಿದೆ ಅಂದ್ಬಿಟ್ಟು ಪಾರು ಅಂತ ಇರ್ತಾರೆ. ಮೊದಲು ನೀವೆಲ್ಲ ಊಟ ಮಾಡಿ, ಅದಾದಮೇಲೆ ನಾನು ಎಲ್ಲರಿಗೂ ವಿಚಾರ ಹೇಳ್ತೀನಿ ಅಂದ್ಬಿಟ್ಟು ಪಾರು ಎಲ್ಲರಿಗೂ ಕೂಡ ಇಲ್ಲಿ ಊಟ ಮಾಡಿಸ್ತಾ ಇರ್ತಾಳೆ. ಇನ್ನು ಇತ್ತ ಕಡೆ ಈ ಒಂದು ಸೋಮ ಮತ್ತು ನಾಗೆ ಇಬ್ಬರು ಫುಲ್ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಇಲ್ಲೇ ತುಂಬಾ ಖುಷಿ ಆಗ್ತಾಯಿದೆ, ಇವತ್ತು ನಾಳೆ ಆ ರಾಣಿ ರಿಸಲ್ಟ್ ಬರ್ತಾಯಿದೆ, ಎಂಜಾಯ್ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಆಗ್ಲಿಂದ 100 ಸರ್ತಿ ಆಯಿತು ಇದನ್ನೇ ಟೆಲಿಕಾಸ್ಟ್ ಮಾಡ್ತಾ ಇದೆಯಾ ಅಂತಾರೆ. ನೀನು ಕಿವಿಗೆ ಬೀಳ ಅಂತ ಕಣ್ಲಾ, ನಾಳೆ ಅವಳು ರಾಣಿ ಫೇಲ್ ಆದರೆ ಈ ಪಟ್ಟದ ಅಭಿಷೇಕ ನನಗೆ ತಾನೇ ಆಗೋದು, ನಿನ್ಗೇನು ಬೇಕು ಹೇಳು ಅಂತಾರೆ. ಅಯ್ಯೋ ನನಗೆ ಈ ನೈಟಿ ಸಾಕು ಅಂತಾರೆ. ನಾಳೆ ನಾಟಿ ಕೋಳಿ ಬರ್ತಾಯಿದೆ ಕಣ ತೋಟಕ್ಕೆ ಅಂತಾರೆ. ನಾಟಿ ಕೋಳಿನ ಅಂತ ಅಂದ್ಕೊಂಡು ಸೋಮ ಭಯ ಬಿದ್ದುಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇನ್ನು ಇತ್ತ ಕಡೆ ರಾಣಿ ಮತ್ತು ಈ ಒಂದು ಮನುಗೌಡರು ಇಬ್ಬರು ಕೂಡ ತುಂಬಾ ಖುಷಿಯಾಗಿರ್ತಾರೆ. ಆಗ ನೀವು ನೋಡ್ತಾನೆ ಇರ್ಬೇಕನ್ಸುತ್ತೆ, ಇತ್ತೀಚೆಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗ್ತಿದೆ ನನಗೆ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಮನು. ಏನು ಹೌದಾ ದೊರೆ ಅಂತೀರೆ. ಹೌದು ರಾಣಿ ಅಂತಂದ್ಬಿಟ್ಟು ಅನ್ಬೇಕಾದ್ರೆ ಇನ್ನೂ ಅಲ್ಲಿಗೆ ಸುಮತಿ ಬಂದುಬಿಟ್ಟು, ಅದು ರಾಣಿ ನಾನು ಈಗ ತಾನೇ ನ್ಯೂಸ್ ಓದ್ಯಮ್ಮ, ನಾಳೆ ನೀವು ಸಪ್ಲಿಮೆಂಟ್ರಿ ಎಕ್ಸಾಮಿಂದು ರಿಸಲ್ಟ್ ಬರುತ್ತೆ ಅಂತಂದ್ಬಿಟ್ಟು ಅಂತಾರೆ. ಏನು ಹೌದಾ ಅಂದ್ಬಿಟ್ಟು ರಾಣಿ ಫುಲ್ ಟೆನ್ಷನ್ ಆಗ್ತಿದ್ರೆ, ಟೆನ್ಷನ್ ಹಾಕೊಂಡ್ಬಿಡ್ತೀಯಾ, ಆ ದೇವ್ರು ನಿನ್ನೆಲ್ಲನೂ ನೋಡ್ಕೊತಾನೆ, ನೀನು ಎಕ್ಸಾಮು ಚೆನ್ನಾಗೇ ಬರ್ತಿದ್ಯಾ, ನೀನೇನು ತಲೆ ಕೆಡ್ಸ್ಕೊಳ್ಕೋಬೇಡ, ಆರಾಮಾಗೇ ಇರು ಅಂದ್ಬಿಟ್ಟು ಅಂತಾರೆ. ಸರಿಯತ್ತೆ ಆಯಿತು ಅಂದ್ಬಿಟ್ಟು ಅಂತ ಇರ್ತಾರೆ. ಅಂತೂ ನಾನು ನಾಳೆ ಎಕ್ಸಾಮು, ದೇವರೇ ಏನಾಗುತ್ತೋ ಏನಿಲ್ಲ ಅಂದ್ಬಿಟ್ಟು ರಾಣಿ ಇಲ್ಲಿ ಅಂದ್ಕೊಳ್ತಾ ಇದ್ರೆ ವೀರಭದ್ರ, ಶಿವು ಮತ್ತು ಇಲ್ಲಿ ಸುಶೀಲಾ, ಸೌಭಾಗ್ಯ, ಪರಶು ಎಲ್ಲರೂ ಕೂಡ ಹಾಲಿಗೆ ಬರ್ತಾರೆ. ಅದಾದಮೇಲೆ ನಾನು ಒಂದು ಸತ್ಯ ಹೇಳಬೇಕು ಅಂದ್ಬಿಟ್ಟು ಅಂತ ಇರ್ತಾಳೆ ಪಾರು. ಏನು ಸತ್ಯ, ಇನ್ನೇನು ಹೇಳ್ಬೇಕಾಗಿದೆ ನಿನಗೆ ಅಂದ್ಬಿಟ್ಟು ಇಲ್ಲಿ ವೀರಭದ್ರ ಕೂಗಾಡ್ತಾನೆ. ಇರಲಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಮುಚ್ಚಿಟ್ಟಿರೋಂಥ ರಹಸ್ಯ ಬಯಲು ಮಾಡಬೇಕಲ್ವ ಅಂದ್ಬಿಟ್ಟು ಅಂತಾರೆ. ಅದಾದಮೇಲೆ ರತ್ನಾಗೆ ಯಾವುದೇ ರೀತಿ ತೊಂದರೆನೇ ಇಲ್ಲ, ಬೇಕಿದ್ರೆ ನಾನೆಲ್ಲ ಸಾಕ್ಷಿ ಹೇಳ್ತೀನಿ ಕೇಳಿ ಅಂದ್ಬಿಟ್ಟು ಇಲ್ಲಿ ವಿಡಿಯೋ ಕಾಲ್ ಮಾಡಿರ್ತಾರೆ ಡಾಕ್ಟರ್ ನಿಧಿಗೆ. ಹಾಯ್ ಎಲ್ಲರೂ ಹೇಗಿದ್ದೀರಾ, ನಾನು ರತ್ನನ ರಿಪೋರ್ಟ್ ನೋಡಿದೆ, ಆ್ಯಕ್ಚುಲಿ ಅವ್ರ ರಿಪೋರ್ಟಲ್ಲಿ ಯಾವುದೇ ರೀತಿ ಕುಂದು ಕೊರತೆಯೇ ಇಲ್ಲ, ಇವರು ಚೆಕ್ ಮಾಡಿರೋಂಥ ಡಾಕ್ಟರು ಡೂಪ್ಲಿಕೇಟು, ಅವರು ಡಾಕ್ಟರೇ ಅಲ್ಲ ಅಂದ್ಬಿಟ್ಟು ಅಂತಾಳೆ ಡಾಕ್ಟರ್ ನಿಧಿ. ಇದನ್ನೇ ಕೇಳಿಸ್ಕೊಂಡ್ಬಿಟ್ಟು ಮನೆಯವರೆಲ್ಲರಿಗೂ ತುಂಬಾ ಶಾಕ್ ಆಗ್ತಿದ್ರೆ ವೀರಭದ್ರ ಪ್ಲ್ಯಾನ್ ತಲೆ ಕೆಳಗಾಗುತ್ತೆ. ಹೌದು, ರತ್ನ ರಿಪೋರ್ಟು ತುಂಬಾ ಸೂಪರ್ ಆಗಿದೆ, ಅವ್ರಿಗೆ ಒಂದಲ್ಲ ಅವಳಿ ಜೋಳಿ ಮಕ್ಕಳು ಏರುವಷ್ಟು ಸಾಮರ್ಥ್ಯ ಕೂಡ ಇದೆ, ಕಂಗ್ರ್ಯಾಚುಲೇಷನ್ ರತ್ನ, ನೀವೇನೋ ತಲೆ ಕೊಡಿಸ್ಕೊಬೇಡಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ನಿಧಿ. ಆಗ ಥ್ಯಾಂಕ್ ಯು ನಿಧಿ ಅಂತಿದ್ರೆ, ಇಟ್ಸ್ ಓಕೆ ಪಾರು ಬಾಯ್ ಅಂತಂದ್ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ. ಆಗ ಶಿವು ಪಾರುಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಪಾರು ನಿಜನೇ ಪಾರು, ಅಯ್ಯೋ ನಾನೆಲ್ಲಿ ನಮ್ಮ ರತ್ನಗೆ ಮಕ್ಕಳೇ ಆಗಲ್ಲ, ಈ ಮನೆತನನೇ ಬೆಳಗಲ್ಲ, ಅಯ್ಯೋ ಈಗಾಗಲೇ ನಮ್ಮ ಮಾವನ ಪರಿಸ್ಥಿತಿ ಹೇಗೆ, ನಮ್ಮ ಮಾವನ ಕುಟುಂಬ ಏಕೆ ಅಂದ್ಬಿಟ್ಟು ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ. ಆದರೆ ಪಾರು ನಿಜ, ನೀನು ಈ ರೀತಿ ಆ ಡಾಕ್ಟರ್ ಹತ್ರ ಹೇಳ್ಸಿದ್ದು ನೋಡಿ ತುಂಬಾ ಖುಷಿ ಆಯಿತು ರತ್ನ, ನೀನೇನೋ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲಕ್ಕಂತ ಅಂದ್ಬಿಟ್ಟು ಅಂತ ಇರ್ತಾರೆ. ಹೌದಣ್ಣ ಅದಕ್ಕೆ ಥ್ಯಾಂಕ್ಸ್ ಅತ್ತೆ, ನನಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಮುಂಚೆಗೆ ಈ ವಿಚಾರ ಕೇಳಿಬಿಟ್ಟು ನಾನು ಎದೇನೆ ಬಡ್ದೋಗಿ ನಿಂತ್ಕೊಂಡೋಗಿತ್ತು ಹೇಗಪ್ಪ ಮಾಡೋದು ಅಂತ, ಆದರೆ ಈಗ ತುಂಬಾ ಖುಷಿ ಆಗ್ತಾಯಿದೆ ಅಂದ್ಬಿಟ್ಟು ಅಂತಾರೆ. ಅದಕ್ಕೆ ರತ್ನ ಹೇಳೋದು, ಯಾವುದೇನಾಗಲಿ ಒಂದೇ ಡಿಸಿಷನ್ ತೊಗೊಳ್ಬಾರ್ದು ಅಂತ, ಸೆಕೆಂಡ್ ಒಪಿನಿಯನ್ ಅಂತ ಇರುತ್ತೆ, ಯಾವುದಕ್ಕೂ ಸ್ವಲ್ಪ ತಾಳ್ಮೆ ಇರಬೇಕು ಅನ್ನೋದು ಇದಕ್ಕೆ ನೋಡು.
ಅಂತಂದ್ಬಿಟ್ಟು ಅಂತಾರೆ. ಹೌದು ಅದಕ್ಕೆ ನೀವು ಹೇಳಿದ್ದು ಸರಿಯಾಗೇ ಇತ್ತು ಅಂತಾರೆ. ಏನಪ್ಪ ಅಲ್ಲ ದೊಡ್ಡದಾಗಿ ಏನೋ ಅಂದೆ, ನನ್ನ ಮಗಳದು ಚಿಕ್ಕ ಹಾಸ್ಪಿಟಲು, ಸರಿಯಾಗಿ ರಿಸಲ್ಟ್ ಗೊತ್ತಾಗಲ್ಲ, ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿನಿ ಅಂತ. ಈಗೇನಾಯಿತು? ಆ ದೊಡ್ಡ ಆಸ್ಪತ್ರೆ ಡೂಪ್ಲಿಕೇಟ್ ಡಾಕ್ಟರು, ಈಗ ಗೊತ್ತಾಯ್ತಾ? ಚಿಕ್ಕದು ದೊಡ್ಡದು ಡಾಕ್ಟರ್ ಇಂಪಾರ್ಟೆಂಟು ಅಂತಂದ್ಬಿಟ್ಟು ಇಲ್ಲಿ ಪಾರು ಸರಿಯಾಗಿ ಟಾಂಗ್ ಕೊಡ್ತಾಳೆ ವೀರಭದ್ರಂಗೆ. ವೀರಭದ್ರ ಶಾಕ್ ಆಗ್ತಾನೆ. ವೀರಭದ್ರ ಪರಶು ಇಬ್ಬರು ಪ್ಲಾನು ಅಟ್ರ ಫ್ಲಾಪ್ ಆಗುತ್ತೆ. ಅಂತಿಂತ ಪಾರು ಗೆದ್ದೇ ಬಿಟ್ಲು. ಈಗಾದರೂ ವೀರಭದ್ರ ಮುಖಾಣ ಮನೆಯರೆದುರಿಗೆ ಬಯಲು ಮಾಡ್ತಾಳೆ ಪಾರು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.